ಮಸ್ತಾಗಿ ಆಕ್ಟ್ ಮಾಡೋರೆ ಭರತ್ ಸಾಗರ್ ಅವರು. ಪ್ಲೀಸ್ ಎಲ್ಲರೂ ಮಂದಿ ಥಿಯೇಟರ್ ಅಲ್ಲಿ ಮೂವಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಪಿಕ್ಚರು. ಇಂಥ ಪಿಕ್ಚರ್ ನ ಲೋಕಲ್ ಕೊಟ್ರೆ ಇನ್ನ ಚೆನ್ನಾಗಿರುತ್ತೆ. PVR ಕೊಟ್ಟವ್ರೆ. ಇದ್ರ ಲೋಕಲ್ ಥಿಯೇಟರ್ಗಳು ಕೊಟ್ರೆ ಎಲ್ಲರೂ ನೋಡ್ತಾರೆ. ಚೆನ್ನಾಗಿದೆ ಪಿಕ್ಚರ್, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ ಫಿಲಂ, ಚೆನ್ನಾಗಿದೆ. 100 ಡೇಸ್ ಪಕ್ಕ ಬ್ರೋ. ಮೂವಿ ಮಾತ್ರ ಚಿಂದಿ ಬ್ರೋ. ಇದನ್ನೆಲ್ಲ PVR ಅಲ್ಲಿ ಬಿಟ್ಟು ಲೋಕಲ್ ಥಿಯೇಟರ್ ಕೊಡ್ರಿ. 100 ಡೇಸ್ ಪಕ್ಕ. ಫಿಲಮ್ ಎಲ್ಲೋ ಕೂಡ ಬೋರ್ ಆಗೋ ತರ ಇಲ್ಲ. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಲವ್ ಇದೆ, ಫೈಟಿಂಗ್ ಇದೆ. ಪ್ರಪ್ರಥಮವಾಗಿ ಮಾಡಿದ್ರು ಕೂಡ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದ್ ಸ್ವಲ್ಪ ಏನಾದ್ರು ಹೊಸದಾಗಿ ಬಂದಿದ್ದಾರೆ. ಆತರ ಏನು ಒಂದು ಮೂವ್ಮೆಂಟ್ಸ್ ಏನು ಆತರ ಕಾಣಿಸಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ ಅಂತರ ತುಂಬಾ ಸಕ್ಕದಾಗಿ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಅದೊಂದು ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿದೆ. ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್. ಅದ್ರಲ್ಲೂ ಮಸ್ತಾಗಿ ಹೇಳ್ಬೇಕಂದ್ರೆ ಭರತ್ ಸಾಗರ್ ಅವರು ಏನೋ ಚಲನಚಿತ್ರಕ್ಕೆ ಹೊಸದಾಗಿ ಬಂದಿರೋ ತರ ಇದ್ರು ಕೂಡ ಎಲ್ಲೂ ಕೂಡ ಆತರ ಕಾಣೋದಿಲ್ಲ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಸೂಪರ್ ಇದೆ ಸರ್ ಮೂವಿ. ಹೇಳುವಂಗೆ ಇಲ್ಲ. ಆ ಹಳೆ ಇರೋ ತರನೇ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಮಾಡಿದ್ದಾರೆ ಮೂವಿ. ಏನಿದಿಲ್ಲ, ಆಕ್ಟಿಂಗ್ ಮಾತ್ರ ಚಿಂದಿ. ಅದ್ರಲ್ಲೂ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಹೊಸ ಪ್ರತಿಭೆಗಳಿಗೆ ಆದಷ್ಟು ಕನ್ನಡಿಗರು ಬಂದು ನೋಡ್ಬೇಕು ಅಂತ ಅದನ್ನು ಕೂಡ ನಾನು ಹೇಳ್ತೀನಿ. ಏನೋ ಹಳಬ್ರಿಗೆ ಹೆಂಗ್ ಅವಕಾಶ ಕೊಡ್ತಾರೋ ಅದೇ ರೀತಿ ಇವ್ರಿಗೂ ಕೂಡ ಭರತ್ ಸಾಗರ್ ಆಗಿರ್ಬೋದು, ಮತ್ತೆ ಇನ್ನೇನಾದ್ರು ಹೊಸ ಪ್ರತಿಭೆಗಳು ಬಂದ್ರು ಕೂಡ ಅವ್ರಿಗೆ ಅವಕಾಶ ಕೊಟ್ಟು ಜನಗಳು ಥಿಯೇಟರ್ ಬಂದು ಫಿಲಂ ನೋಡ್ಬೇಕು ಅಂತ ಕೂಡ ನಾವು ಕೇಳ್ಕೊತೀವಿ. ತುಂಬಾ ಇಂಪ್ರೆಸ್ ಮಾಡ್ತು. ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಫಿಲ್ಮ್ ಇದ್ದು. ಆಲ್ ದಿ ಬೆಸ್ಟ್ ಬರುತ್ತೆ. ನಾವು 5 ವರ್ಷದ ಕಾಯ್ತಿದ್ವಿ ಮೂವಿಗೋಸ್ಕರ. ಫೈನಲಿ ಮೂವಿ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬರ್ತನಾಗಿ ಯಾರು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಷನ್ ಸೂಪರ್ ಅಣ್ಣ. ಸಾಂಗ್ ಮಾತ್ರ ಏನೋ ಸಕ್ಕತ್ತಾಗಿದೆ. ಸಾಂಗ್ ಇಮೋಷನ್ ಸಾಂಗ್ಸ್ ಎಲ್ಲ ಬಹಳ ವರ್ಷಗಳ ನಂತರ ಕಳೆದೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ಅನ್ನೋಂಗಿದ್ರೆ ಖಂಡಿತವಾಗ್ಲೂ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ, ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗಕ್ಕೆ ಕರ್ಕೊಂಡೋಗಿ, ಬೆಳೆದಿರೋರನ್ನೇ ಬೆಳೆಸೋದಲ್ಲ, ಬಿದ್ದಿರೋ ಮಕ್ಕಳನ್ನ ಎಬ್ಬಿಸಿ, ಒಳ್ಳೆ ಕಲೆ ಇದೆ, ಪ್ರತಿಭೆ ಇದೆ. ಇಂಥ ನಾಯಕರು ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ. ತುಂಬ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ನೋಡೋ. ಇದರಲ್ಲಿ ಯಾವುದೇ ವಲ್ಗ್ಯಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ. ನಿಜವಾಗ್ಲೂ ಒಬ್ಬ ನೊಂದಂತಹ ಒಬ್ಬ ಮಗ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನು ಚಿತ್ರದ ಮುಂದೆ ಇವತ್ತಿನ ತಗೊಂಬಂದಿದ್ದೇನೆ. ನನಗಂತೂ ಮನಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಇದೇ ಫಸ್ಟ್ ಟೈಮ್ ನಾನು ಹೀರೋಗಿ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗಾರ. ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗಾರ ಇವತ್ತು ತೆರೆ ಕಂಡಿದೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಈ ತರ ಕನ್ನಡ ಸಿನಿಮಾನ ಬೆಳೆಸ್ಬೇಕು, ನಮ್ಮಂತ ಹೊಸ ಕಲಾವಿದನ ಬೆಳೆಸ್ಬೇಕು, ಅವಾಗಲೇ ಕನ್ನಡ ಬೆಳೆಯೋದು. ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಇದೇ ತರನೇ ಎಲ್ಲರನ್ನೂ ಬೆಳೆಸಿ ನಮ್ಮಂತ ಹೊಸ ಕಲಾವಿದರು ಬೆಳೆಸ್ದಾಗ್ಲೇ ಸಣ್ಣ ಸ್ಟಾರ್ ಇಂದ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗಳು ತುಂಬಾ ಸ್ಟಾರ್ಗಳು ಉಟ್ಕೊಳ್ಳಿ, ಸಿನಿಮಾ ಬೆಳೀಲಿ, ಸಿನಿಮಾ ಚೆನ್ನಾಗಾಗ್ಲಿ. ತುಂಬಾ ಖುಷಿ ಆಗ್ತಿದೆ. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಇವತ್ತು ಹೊಸ ಕಲಾವಿದರು ಈ ತರ ಕೈ ಹಿಡಿದಿದ್ದಾರೆ ಅಂದ್ರೆ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ಹೇಳಿ ಸರ್. ಪ್ರೇಕ್ಷಕರು ನೋಡಿದವರೆಲ್ಲ ಫೈಟ್ ಸೀನ್ಸ್ ಎಲ್ಲ, ಆಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲರೂ ಇಷ್ಟಪಡ್ತಾರೆ. ಆಕ್ಷನ್ ಚೆನ್ನಾಗಿದೆ ಅಂತಾರೆ, ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ, ಆಕ್ಟಿಂಗ್ ಚೆನ್ನಾಗಿದೆ ಅಂತಾರೆ. ತುಂಬಾ ಇನ್ನೂ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ. ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತಿರಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನನ್ನಂತ ಹೊಸ ಕಲಾವಿದನ ಬೆಳೆಸಿ ಸರ್. ಕಾಲವೇ ಮೋಸಗಾರ ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ತೀರಾ, ಎಲ್ಲೂ ಬೋರ್ ಆಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಾಂಗ್ಸ್ ಕೂಡ ಆಂಥೋನಿ ದಾಸನ್ ಆಡಿದ್ದಾರೆ. ಟಗರು ಆಡಿದಾರಲ್ಲ, ಅದೇ ಸಿಂಗರ್ ಆಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ, ತುಂಬಾ ವೈರಲ್ ಆಗಿದೆ. ಹುಡುಗಿ ಬೇಕಾ ಬಾಟ್ಲು ಬೇಕಾ, ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದ್ರೆ ನೀವು ಸಂಚಿತ ಹೆಗಡೆದು, ಅದು ಕೂಡ ತುಂಬಾ ಲವ್ ಸಾಂಗ್, ತುಂಬಾ ಅಲ್ಟಿಮೇಟ್ ಆಗಿ ಆಡಿದ್ದಾರೆ ಅವರು. ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ಬೇಕು ಸರ್.